ಹೆಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಡಿಫರ್ ಗೇಮಿಂಗ್. 2025 RCB ರಿಲೀಸ್ ಪ್ಲೇಯರ್ ಲಿಸ್ಟ್ ಹೇಗಿದೆ ಅಂತ ನಿಮಗೆ ಗೊತ್ತಾ? ನಮ್ಮ RCB ತಂಡದ ಓನರ್ ಈಗ ಡಿಸೈಡ್ ಮಾಡಿದ್ದಾರೆ. 3 ಜನ ಆಟಗಾರರು ಮಾತ್ರ ರಿಟೈನ್ ಆಗಬೇಕು, ಉಳಿದವ್ರನ್ನೆಲ್ಲಾನು ಕೂಡ ಕೈ ಬಿಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ನ್ಯೂ IPL ರೂಲ್ಸ್ ಏನು ಅಂತ ಅಂದ್ರೆ ರಿಟೆನ್ಷನ್ ಪಾಲಿಸಿ ಇಲ್ಲಿ ಚೇಂಜ್ ಆಗಿದೆ. 2025ನೇ ಮೆಗಾ ಆಕ್ಷನ್ ನ ಪ್ರಕಾರ BCCI ಕಡೆಯಿಂದ ಹೊಸ ರಿಟೆನ್ಷನ್ ಪಾಲಿಸಿನ ಬಿಡುಗಡೆ ಮಾಡಿದ್ದಾರೆ. 3 ಜನ ರಿಟೈನ್ ಆಗಬೇಕು, ಹಾಗೆ ಒಬ್ಬರು RTM ಕಾರ್ಡ್ ಇಂದ ತಗೊಳ್ಬೇಕು ಅಂತ. ಇದು ಮೆಗಾ ಆಕ್ಷನ್ ನ್ಯೂ ರೂಲ್ಸ್ ಆಗಿರುತ್ತೆ. ಹಾಗೆ ಯಾರೆಲ್ಲ ಒಂದು ವಿಡಿಯೋನ ನೋಡ್ತಿದ್ರೆ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 90% ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ವಿಡಿಯೋಸ್ನ ನೋಡ್ತಿದ್ರ, ದಯವಿಟ್ಟು ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದೇ ಒಂದು ಲೈಕ್ನ ಮಾಡಿ ಗಾಯ್ಸ್. ಇಲ್ಲಿ ಮೊದಲನೇದಾಗಿ ಪ್ಲೇಯರು ಯಾರು ರಿಟೈನ್ ಆಗ್ತಾರೆ ಅಂದರೆ, ನಿಮ್ಮ ಪ್ರಕಾರ ನೀವು ಅನ್ಕೊಳ್ತಾ ಇರೋದು 100% ನಿಜ. ಅದು ನಿಮ್ಮ ನೆಚ್ಚಿನ ಕಿಂಗ್ ವಿರಾಟ್ ಕೊಹ್ಲಿ ಅವರು ಆಗಿರ್ತಾರೆ. ಕಿಂಗ್ RCBಗೆ ಬೇಕೇ ಬೇಕು, ರಿಟೈನ್ ಆಗ್ತಾರೆ. ಎರಡನೆಯದಾಗಿ RCB ತಂಡದ ರಿಟೈನ್ ಆಗೋದು ಯಾರು ಅಂತ ಅಂದ್ರೆ, ಬೆಂಕಿಯಾದಂಥ ಪ್ಲೇಯರ್ ವಿಲ್ ಜಾಕ್ಸ್ ಅವರು ರಿಟೈನ್ ಆಗ್ತಾರೆ. ಬೌಲಿಂಗ್ ಕೂಡ ಬೆಂಕಿಯಾಗಿ ಆಗ್ತಾರೆ, ಫೀಲ್ಡಿಂಗ್ ಕೂಡ ಸೂಪರ್ ಆಗಿ ಮಾಡ್ತಾರೆ, ಬ್ಯಾಟಿಂಗ್ ಕೇಳೋದೇ ಬೇಡ, ಅದ್ಭುತವಾಗಿ ಮಾಡ್ತಾರೆ. ಇದು ಇವರ ಸೂಪರ್ ಪರ್ಫಾರ್ಮೆನ್ಸ್ ಕೊಡುವಂತಹ ನಿಮ್ಮ ನೆಚ್ಚಿನ ಆಟಗಾರ ವಿಲ್ ಜಾಕ್ಸ್ ಅವರು ರಿಟೈನ್ ಆಗ್ತಾರೆ. ನೆಕ್ಸ್ಟ್ ಇಂಪ್ಯಾಕ್ಟ್ ಪ್ಲೇಯರ್ ಇಲ್ಲಿ ರಜತ್ ಪಟಿದಾರ್ ಅವರು, ಸ್ಪಿನ್ನರ್ಸ್ ಗಳಿಗೆ ಬೆವರಿಳಿಸಿದಂತ ಆಟಗಾರ ಅಂತಾನೆ ಹೇಳ್ಬೋದು. ಇವರು ರಿಟೈನ್ ಆಗೋದು 100% ಪಕ್ಕ ನಮ್ಮ RCBಗೆ. 3 ಜನ ಆಟಗಾರರು ಪಕ್ಕ ರಿಟೈನ್ ಆಗ್ತಾರೆ, 100% ನಿಜ ಅಂತ ಹೇಳ್ತೀನಿ. ಒಬ್ಬ ಪ್ಲೇಯರು RTM ಕಡೆಯಿಂದ ಬೈ ಮಾಡ್ತಾರೆ ಇಲ್ಲಿ, ಅದು ಮೊಹಮ್ಮದ್ ಸಿರಾಜ್ ಅಥವಾ ಯಶ್ ದಯಾಳ್ ಅವರು ಆಗಿರ್ತಾರೆ. ಮಿಕ್ಕಿದ 20 ಪ್ಲೇಯರ್ಸು RCB ಇಂದ ಬಿಡುಗಡೆ ಆಗೋದು ಪಕ್ಕ ಅಂತ ಹೇಳ್ತೀನಿ. 2025 IPL ಗಾಗಿ RCB ತಂಡದ ಓನರ್ ಈಗ ಡಿಸೈಡ್ ಮಾಡ್ಕೊಂಡಿದ್ದಾರೆ, ಹೊಸ ತಂಡವನ್ನ ರಚಿಸಬೇಕು ಅಂತ. 4 ಜನ ರಿಟೈನ್ ಮಾಡಿ ತಗೊಂಡ್ರೆ ಮಿಕ್ಕಿದವರನ್ನ ಪಿಕ್ ಮಾಡೋದು ಇಲ್ಲಿ ಈಸಿ. 4 ಜನ ರಿಟೈನ್ ಆಗಬೇಕು, ಆದ್ರೆ ಮಿಕ್ಕಿದವ್ರನ್ನ ತಗೊಳ್ಳೋದು ಇಲ್ಲಿ ತುಂಬಾ ಈಸಿ ಆಗಿರುತ್ತೆ. ಹಾಗೆ IPL ಮೆಗಾ ಆಕ್ಷನ್ ನಲ್ಲಿ KL ರಾಹುಲ್, ರೋಹಿತ್ ಶರ್ಮಾ, ಬುಮ್ರಾ ಎಲ್ಲರೂ ಕೂಡ ಬರುವಂತ ಚಾನ್ಸಸ್ ತುಂಬಾ ಇದೆ ಅಂತ ಹೇಳ್ತೀನಿ. ಒನ್ ಆಫ್ ದಿ ಬೆಸ್ಟ್ ಪ್ಲೇಯರ್ಸ್ ನ ಇಲ್ಲಿ ಬೈ ಮಾಡಿ ಬಲಿಷ್ಠ ತಂಡವನ್ನ ರೂಪಿಸಬಹುದು ಅಂತ ಹೇಳಿದ್ದಾರೆ RCB ತಂಡದ ಓನರ್ CEO ಪ್ರಥಮ್ ಅವರು. ಗ್ಲೆನ್ ಮ್ಯಾಕ್ಸ್ವೆಲ್ ಹಾಗೂ ದಿನೇಶ್ ಕಾರ್ತಿಕ್ ಇಬ್ರು ಕೂಡ ನೆಕ್ಸ್ಟ್ 2025 IPL ನ ಆಡೋದಿಲ್ಲ. ಇಲ್ಲಿ ಗ್ಲೆನ್ ಮ್ಯಾಕ್ಸ್ವೆಲ್ ಬೇಕು ನಮ್ಮ ತಂಡಕ್ಕೆ ಅಂತ ಹೇಳ್ತೀನಿ, ಆದ್ರೆ ಹೊರಗಡೆ ಹೋಗುವಂತ ಚಾನ್ಸಸ್ ಇರುತ್ತೆ. ದಿನೇಶ್ ಕಾರ್ತಿಕ್ ಅವರು ರಿಟೈರ್ಮೆಂಟ್ ನ ತಗೊಂಡಿದ್ದಾರೆ, ಅವರು ಆಡೋದು ನೆಕ್ಸ್ಟ್ ಇಯರ್ ಕನ್ಫರ್ಮ್ ಇಲ್ಲ ಅನ್ನೋದಕ್ಕೇನು, ರಿಟೈರ್ಮೆಂಟ್ ತಗೊಂಡ್ಮೇಲೆ ಆಡೋದಿಲ್ಲ. ಕಮೆಂಟ್ ಮಾಡಿ ನಿಮ್ಮ ಪ್ರಕಾರ ರಿಟೈನ್ ಆಗಬೇಕಾಗಿರುವಂಥ ಪ್ಲೇಯರ್ಸ್ ಯಾರು, 3 ಜನನ ರಿಟೈನ್ ಯಾರು ಆಗ್ತಾರೆ ಅಂತ ಕಮೆಂಟ್ ಮಾಡಿ. ಸದ್ಯಕ್ಕೆ 3 ಜನ ರಿಟೈನ್ ಆಗ್ತಾರೆ, ಒಬ್ರು RTM ಕಡೆಯಿಂದ ಬೈ ಮಾಡೋ ಚಾನ್ಸಸ್ ಇದೆ. ನಮ್ಮ ಒಂದು ಚಾನಲ್ ಡಿಫರ್ ಗೇಮಿಂಗ್ಗೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.